ಕೋಲಾರದಲ್ಲಿ ವಸತಿ ನಿಲಯದಲ್ಲಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳನ್ನ ಮ್ಯಾನ್ಹೋಲ್ಗೆ ಇಳಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾರ್ನನ್ನ ಮಾಡಲಾಗಿತ್ತು. ಪುಟ್ಟ ಮಕ್ಕಳನ್ನ ಈ ರೀತಿಯ ಕೆಲಸಗಳಿಗೆ ಬಳಸಿಕೊಳ್ಳಬಾರದು ಅಂತ. ಆದ್ರೆ ಆ ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಅಮಾನವೀಯ ಕೃತ್ಯ ನಡೆದಿರುವಂತದ್ದು ಗಮನಿಸಬಹುದು. ಈ ದೃಶ್ಯದಲ್ಲಿ ವಿದ್ಯಾರ್ಥಿ ಓರ್ವಳು ಶೌಚಾಲಯದ ಗುಂಡಿಯನ್ನು ಸ್ವಚ್ಛ ಮಾಡ್ತಾ ಇರುವಂತದ್ದು. ಅಂದ್ರೆ ವಿದ್ಯಾರ್ಥಿಗಳಿಂದ ಶುಚಿಗೊಳಿಸಲಾಗ್ತಾ ಇದೆ. ಇದು ನೋಡುಗರಿಗೆ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿರುವಂತದ್ದು. ಒಂದು ಕಡೆ ವಿದ್ಯಾರ್ಥಿಗಳನ್ನ ಈ ರೀತಿಯ ಕೆಲಸಗಳಿಗೆ ಬಳಸಿಕೊಳ್ಬಾರ್ದು ಅನ್ನುವಂಥದ್ದು ಕೂಡ ಇದೆ. ನಾವು ಶಾಲೆಗಳಲ್ಲಿದ್ದಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗ್ತಿದ್ವಿ. ಆದ್ರೆ ಈ ರೀತಿಯಾದಂತಹ ಕೆಲಸಗಳನ್ನ ಯಾರು ಕೂಡ ಮಾಡಿಸ್ತಾ ಇರಲಿಲ್ಲ. ಆದ್ರೆ ಕೆಲವೊಂದು ಕಡೆ ಇದೇ ರೀತಿಯಾದಂತಹ ಪ್ರಕರಣಗಳು ಆಗಾಗ ಬೆಳಕಿಗೆ ಬರ್ತಾ ಇದೆ. ಶೌಚಗುಂಡಿ ಆಗಿರ್ಬೋದು, ಶೌಚಾಲಯ ಆಗಿರ್ಬೋದು, ಹಾಗೆ ಕೆಲವೊಂದಿಷ್ಟು ನೀರು ಟ್ಯಾಂಕ್ಗಳಾಗಿರ್ಬೋದು, ಅದರೊಳಗಡೆ ಇಳಿಸೋದು, ವಿದ್ಯಾರ್ಥಿಗಳಿಂದ ಸ್ವಚ್ಛತೆ ಮಾಡಿಸೋದು, ಗುಂಡಿಗಳಿಗೆ ಇಳಿಸೋದು, ಇವ್ಯಾವು ಕೂಡ ಮಾಡಬಾರ್ದು. ಸರ್ಕಾರಿ ಶಾಲೆಯಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಯಾಕೆ ಈ ರೀತಿ? ಮಕ್ಕಳಿಂದ ಶೌಚಾಲಯವನ್ನ ಸ್ವಚ್ಛಗೊಳಿಸ್ತಾ ಇರುವಂಥದ್ದು. ಮೊನ್ನೆ ಇದೇ ರೀತಿಯಾದಂತಹ ಕೆಲವೊಂದಿಷ್ಟು ವಿಡಿಯೋಗಳು ಕೂಡ ಹರಿದಾಡ್ತಾ ಇದ್ವು. ಒಂದು ಕಡೆ ಶಿಕ್ಷಣ ಸಚಿವರು ಕೂಡ ಹೇಳಿದ್ರು, ಸ್ವಚ್ಛತೆ ಮಾಡುವಂಥದ್ದು ತಪ್ಪಲ್ಲ, ಸ್ವಚ್ಛತೆಯನ್ನ ಮಾಡ್ಲಿ, ನಾವು ಕೂಡ ಸ್ವಚ್ಛತೆಯನ್ನ ಮಾಡಿದ್ದೀವಿ. ಆದ್ರೆ ಶೌಚಾಲಯ ವಿಚಾರಕ್ಕೆ ಬಂದ್ರೆ ವಿದ್ಯಾರ್ಥಿಗಳಿಂದ ಅದ್ಯಾವುದನ್ನು ಕೂಡ ಮಾಡಿಸಬಾರ್ದು ಅಂತ. ಮತ್ತೊಂದು ವಿಡಿಯೋ ವೈರಲ್ ಆಗಿದ್ದಕ್ಕೆ ಪೋಷಕರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ, ಜನರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಿದ್ರೆ ವಿದ್ಯಾರ್ಥಿಗಳನ್ನ ಪೋಷಕರು ಹೇಗೆ ಶಾಲೆಗಳಿಗೆ ಕಳಿಸ್ತಾರೆ? ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಮನೆಯಲ್ಲೂ ಕೂಡ ಈ ರೀತಿ ಸ್ವಚ್ಛ ಮಾಡಿರೋದಿಲ್ಲ. ಆದ್ರೆ ಇಲ್ಲಿ ಕೆಲವೊಂದಿಷ್ಟು ಶಾಲೆಗಳಲ್ಲಿ, ಅದು ಕೂಡ ಕೋಲಾರ ಭಾಗದಲ್ಲಿ ಅತಿ ಹೆಚ್ಚಾಗಿ ಕೂಡ ಇದೇ ರೀತಿಯಾದಂತಹ ಕೃತ್ಯಗಳು ಆಗಾಗ ಬೆಳಕಿಗೆ ಬರ್ತಾ ಇದೆ. ಇದಕ್ಕೆ ಕಡಿವಾಣ ಹಾಕಬೇಕಾಗಿದೆ. ಅತಿ ಬೇಗನೆ ಇದ್ರ ಬಗ್ಗೆ ಕ್ರಮವನ್ನ ಕೂಡ ತೆಗೆದುಕೊಳ್ಬೇಕಾಗಿದೆ. ಯಾರು ಆ ಶಿಕ್ಷಕಿ ಶೌಚಾಲಯವನ್ನ ಕ್ಲೀನ್ ಮಾಡೋದಕ್ಕೆ ವಿದ್ಯಾರ್ಥಿಗಳನ್ನ ಬಿಟ್ಟಿರುವಂತಹ ಶಿಕ್ಷಕಿಯ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿದೆ. ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಶಾಲೆಗೆ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ವಿದ್ಯಾರ್ಥಿಗಳಿಂದ ಗೌಪ್ಯವಾಗಿ ಮಾಹಿತಿಯನ್ನ ಪಡೆದಿದ್ದಾರೆ ಅಧಿಕಾರಿಗಳು. ಬಿಇಒ ನರೇಂದ್ರ ಹಾಗೆ ಇಒ ಮುನಿರಾಜ್ ಅವರು ಈ ಘಟನೆ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಶಾಲೆಯ ಮುಖ್ಯ ಶಿಕ್ಷಕಿಯ ವಿರುದ್ಧ ಶಿಸ್ತು ಕ್ರಮಕ್ಕೆ ಒತ್ತಾಯ ಮಾಡಲಾಗ್ತಾ ಇದೆ. ಮುಖ್ಯ ಶಿಕ್ಷಕಿಯ ವಿರುದ್ಧ ಶಿಸ್ತು ಕ್ರಮಕ್ಕೆ ಒತ್ತಾಯಿಸಿದ್ದಾರೆ ಪೋಷಕರು. ಸದ್ಯಕ್ಕೆ ಪೋಷಕರ ಒತ್ತಾಯದ ಬೆನ್ನಲ್ಲೇ ಈಗ ಮುಖ್ಯ ಶಿಕ್ಷಕಿಯನ್ನ ಅಮಾನತು ಮಾಡಲಾಗಿದೆ. ಬಿಇಒ ನರೇಂದ್ರ ಕುಮಾರ್ ಅಮಾನತು ಮಾಡಿ ಆದೇಶಿಸಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ನರೇಂದ್ರ ಕುಮಾರ್ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕು. ಪೋಷಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಕ್ಕಳ ಕೈಲಿ ಈ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನ ಮಾಡಿಸಬಾರದು, ತಕ್ಷಣವೇ ಶಿಕ್ಷಕಿಯನ್ನ ಅಮಾನತುಗೊಳಿಸಿ ಅಂತ. ಅದೇ ರೀತಿಯಾಗಿ ಶಿಕ್ಷಕಿಯನ್ನ ಅಮಾನತುಗೊಳಿಸಲಾಗಿದೆ. ಶಿಕ್ಷಕರಿಗೂ ಸ್ವಲ್ಪ ಗಮನ ಇರಬೇಕು ಇದ್ರ ಬಗ್ಗೆ. ಎಲ್ಲೋ ಒಂದು ಕಡೆ ಶಿಕ್ಷಕರು ಕೂಡ ಮಾನವೀಯತೆಯನ್ನ ಮರ್ತಂತ ಕಾಣಿಸ್ತಿದೆ. ಕುದುಕುಂಟೆ ಶಾಲೆಯಲ್ಲಿ ಮಕ್ಕಳಿಂದ ಶೌಚಾಲಯವನ್ನು ಸ್ವಚ್ಛಗೊಳಿಸ್ತಾ ಇದ್ದಾರೆ ಅಂತಬಿಟ್ಟು ಮಾಧ್ಯಮದವರ ಮೂಲಕ ಮಾಹಿತಿ ಬಂತು. ಆ ನಿಟ್ಟಿನಲ್ಲಿ ಸ್ಥಳ ಪರಿಶೀಲನೆಗೆ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ನಾನು ಹಾಗೂ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆಯವರು ಭೇಟಿ ಕೊಟ್ಟು ಮಕ್ಕಳ ಹೇಳಿಕೆಯನ್ನು ತೆಗೆದುಕೊಂಡಿದ್ದೀವಿ, ಗ್ರಾಮಸ್ಥರ ಹೇಳಿಕೆಯನ್ನು ತೆಗೆದುಕೊಂಡಿದ್ದೀವಿ. ಇದನ್ನು ಆಧರಿಸಿ ಸಂಬಂಧಿಸಿದ ಮುಖ್ಯ ಶಿಕ್ಷಕರ ಮೇಲೆ ಶಿಸ್ತಿನ ಕ್ರಮಕ್ಕಾಗಿ ಅಮಾನತು ಶಿಸ್ತಿನ ಕ್ರಮಕ್ಕಾಗಿ ಉಪನಿರ್ದೇಶಕರಿಗೆ ಈ ದಿನವೇ ಕಳಿಸ್ಕೊಳ್ಳ. ನಾನು ಬಂದು ನೋಡಿದಾಗ ಟಪಾಟಪಂದು ಶಬ್ದ ಬರ್ತಾಯಿತ್ತು. ಏನು ಬಾತ್ರೂಮಲ್ಲಿ ಈ ಥರದ ಶಬ್ದ ಬರ್ತಾಯಿದೆ ಅಂತ ನಾನು ನೋಡಿದಾಗ ಬಾತ್ರೂಮ್ ಬೇಷನ್ನು ಅದನ್ನು ಕ್ಲೀನ್ ಮಾಡ್ತಾಯಿದ್ಲು. ಏನಮ್ಮ ಅದಂತ ಕೇಳೋಷ್ಟಿಗೆ ಆ ಹುಡುಗಿ ತಲೆ ಬಗ್ಸ್ಬಿಟ್ಲು, ಮಾತಾಡಿಲ್ಲ, ತಲೆ ಮಖ ಕೂಡ ನೋಡಿಲ್ಲ. ವಿಡಿಯೋ ಮಾಡಿಕೊಂಡು ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸೋಣ ಅನ್ನೋಷ್ಟಿಗೆ ತಿರ್ಗಿ ಯಾರು ಇದ್ಕೊಂಡು ನಮ್ಗೆ ಬೇಕಾಗಿರೋ ಅಧಿಕಾರಿಗಳು ಯಾರು ಇದ್ದರು ಅವ್ರಿಗೆ ವಿಷಯ ತಿಳಿಸಿದಾಗ BDOಕ್ಕೂ DDPಗೆ ಕಂಪ್ಲೇಂಟ್ ಮಾಡಿದ್ರು. ಸರಿ, ಇವತ್ತು ಟೈಮ್ ಆಗೋಗಿದೆ, ಮೇಲ್ ಮಾಡಿಬಿಟ್ಟು ಆಮೇಲೆ ನಾಳೆ ಇದು ಮಾಡೋಣ ಅಂತೇಳಿ ಎಲ್ಲ ಮೇಲ್ ಮಾಡಿದ್ದೀನಿ ಸರ್. DDPಗೆ ಮಾಡಿದ್ದೀನಿ, ಎಜುಕೇಷನ್ ಮಿನಿಸ್ಟ್ರಿಗೆ ಆಗಿದ್ದೀನಿ, ಕಮಿಷನರ್ಗೆ ಆಗಿದ್ದೀನಿ, ನಮ್ಮ BO ಸಾಹೇಬರು ಕೂಡ ಮೇಲ್ ಹಾಕಿದ್ದೀನಿ. ನಾನು ಬಂದು ನೋಡಿದಾಗ ಟಪಾಟಪಂದು ಶಬ್ದ ಬಗ್ಗೆ ಮತ್ತಷ್ಟು ಅಪ್ಡೇಟ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಮು ಅವರು ಸಂಪರ್ಕದಲ್ಲಿದ್ದಾರೆ. ರಾಮು,
ಪದೇ ಪದೇ ಇಂತಹ ವಿಚಾರಗಳು ಮರುಕಳಿಸ್ತಾನೆ ಇದೆ. ಎಷ್ಟೇ ಕ್ರಮ ಕೈಗೊಂಡ್ರು ಕೂಡ ವಿದ್ಯಾರ್ಥಿಗಳಿಂದ ಸ್ವಚ್ಛತಾ ಕಾರ್ಯಕ್ರಮಗಳನ್ನ ಮಾಡಿಸೋದಂತೂ ತಪ್ತಾ ಇಲ್ಲ. ಆದ್ರೆ ಎಲ್ಲೋ ಒಂದು ಕಡೆ ಈ ರೀತಿಯಾದಂತಹ ಘಟನೆಗಳಿಂದ ಪೋಷಕರು ಕೂಡ ಒಂದು ರೀತಿ ಬೇಸರ ವ್ಯಕ್ತಪಡಿಸುವಂತಾಗಿದೆ. ಹೌದು ರೂಪಾ, ಏನಂತಂದ್ರೆ ಈ ಹಿಂದೆ ಕೂಡ ಕೋಲಾರದಲ್ಲಿ ವಿದ್ಯಾರ್ಥಿಗಳನ್ನು ಮಲಗದ ಗುಂಡಿಗೆ ಇಳಿಸಿ ಸ್ವಚ್ಛ ಮಾಡಿಸಿ ಆಮೇಲೆ ಘಟನೆ ನಡೆದಂತ. ಅದರ ಬೆನ್ನಲ್ಲೇ ಈ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಕುಂದುಕುಂಟೆ ಸರ್ಕಾರಿ ಶಾಲೆ ಪ್ರಾಥಮಿಕ ಶಾಲೆಯಲ್ಲಿ ಮತ್ತೊಂದು ಪ್ರಕರಣ ಬಯಲಾಗಿರುವಂತದ್ದು. ಶಾಲೆಯ ಆವರಣದಲ್ಲಿ ಶೌಚಾಲಯದಲ್ಲಿ ಶಾಲೆಯ ಶಿಕ್ಷಕಿ ಅಂದ್ರೆ ಸ್ವತಃ ಶಿಕ್ಷಕಿಯೇ ಶಾಲೆಯ ವಿದ್ಯಾರ್ಥಿಯನ್ನು ಸ್ವಚ್ಛತೆಗೊಳಿಸುವಂತಾಗಿ ಹೇಳಿದ್ರು. ಅಂದ್ರೆ ಟಾಯ್ಲೆಟ್ ರೂಮ್ ಅಲ್ಲಿ ಹೋಗಿ ಅಂದ್ರೆ ಟಾಯ್ಲೆಟ್ ಬೇರೆಯವ್ರ ಕಸ ಮಾಡಿರೋಂಥದ್ರನ್ನ ಅವ್ರನ್ನ ಇದ್ ಮಾಡಿರೋದನ್ನ ಶೌಚಾಲಯ ಅಂದ್ರೆ ಕ್ಲೀನ್ ಆಗಿ ಸ್ವತಃ ಅವರೇ ವಿಡಿಯೋ ಮಾಡಿರುವಂತದ್ದು. ಆ ವಿಡಿಯೋ ವೈರಲ್ ಆಗಿರುವಂತದ್ದು. ಕ್ಲೀನ್ ಮಾಡ್ತಾರಂತ ವಿಡಿಯೋ ವಿದ್ಯಾರ್ಥಿಯನ್ನ ಬಿಟ್ಟು ಕೆಲಸ ಮಾಡಿಸಿರೋ ವಿಡಿಯೋ ಆಡಿ ಕೂಡ ಅದನ್ನ ಬಿಟ್ಟಿರುವಂತದ್ದು. ಅದೇನಾಗಿದೆ, ಆ ವಿಡಿಯೋ ಕೂಡ ಅವರು ಸ್ವತಃ ಮಾಡಿಕೊಂಡು ಬಿಟ್ಟು ಅದ್ರ ನಂತರ ಆ ವಿಡಿಯೋ ಕೂಡ ವೈರಲ್ ಆಗಿದೆ. ವೈರಲ್ ಆಗ್ತಿದ್ದಂಗಿಂತ ಏನ್ ಮಾಡಿದ್ದಾರೆ, ಈಗ ಆ ರೀತಿ ನಡೀಬಾರ್ದಿತ್ತು, ನಡೆದು ಹೋಗ್ಬಿಟ್ಟಿದೆ. ಈ ರೀತಿ ವೈರಲ್ ಆಗ್ತಿದ್ದಂಗೆ ಏನಾಗಿದೆ, ಸ್ಥಳಕ್ಕೆ ಕ್ಷಣದಲ್ಲಿ ನರೇಂದ್ರ ಕುಮಾರ್ ಮತ್ತೆ ತಾಲೂಕು ಪಂಚಾಯತಿ ಸಿಇಒ ಮುನ್ರಾಜು, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಜಗದೀಶ್ ಅಧಿಕಾರಿಗಳ ಸಮೇತ ತಂಡ ಶಾಲೆಗೆ ಭೇಟಿ ಕೊಟ್ಟು ವಿದ್ಯಾರ್ಥಿ ಹತ್ರ ಶಿಕ್ಷಕಿ ಹತ್ರ ಗೌಪ್ಯವಾಗಿ ಚರ್ಚೆ ಕೂಡ ಮಾಡಿರ್ತಾರೆ, ಪರಿಶೀಲನೆ ನಡೆಸಿರ್ತಾರೆ. ಅಂದ್ರೆ ಅವ್ರು ಗೌಪ್ಯವಾಗಿ ಹೇಳಿಕೆಗಳನ್ನು ತಗೊಳ್ತಾರೆ. ಈ ವೇಳೆ ಮಕ್ಕಳು ಪೋಷಕರು ಕೂಡ ಶಾಲಾ ಮಕ್ಕಳ ರೇಣುಕಾ ವಿರುದ್ಧ ಶಿಸ್ತು ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಅಂದ್ರೆ ಅವ್ರು ಏನಂತಂದ್ರೆ ಶಿಕ್ಷಕಿ ಈ ರೀತಿ ಪದೇ ಪದೇ ಕಿರುಕುಳ ಕೊಡ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಂದ ಅಂದ್ರೆ ಟಾಯ್ಲೆಟ್ ಕ್ಲೀನ್ ಮಾಡಿಸೋದಾಗಿರ್ಬೋದು, ಸ್ವಚ್ಛತೆ ಕ್ಲೀನ್ ಮಾಡಿಸಾಗ್ಲಿ ಈ ರೀತಿ ಪದೇ ಪದೇ ಮಾಡ್ತಾ ಇರೋದ್ರಿಂದ ಮುಖ್ಯ ಶಿಕ್ಷಕಿ ಯಾರು ರೇಣುಕಾ ಅಂತ ಯಾರು ಇರ್ತಾರೆ ಅವ್ರ ವಿರುದ್ಧವಾಗಿ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಅದೇ ಕೂಡ ಪೋಷಕರು ಕೂಡ ಒತ್ತಾಯ ಮಾಡಿದ್ದಾರೆ, ಈ ಅಧಿಕಾರಿ ನಮಗೆ ಈ ಶಿಕ್ಷಕಿಯನ್ನು ಬೇಡ, ನಮಗೆ ಬೇಕಾಗಿಲ್ಲ, ಈ ಕೂಡಲೇ ಬೇರೆಯವ್ರನ್ನ ತಂದ್ಕೊಡಿ. ಈ ರೀತಿ ಮಕ್ಕಳಲ್ಲಿ ಒಂದು ಬೇರೆ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮಾಡೋದ್ರಿಂದ ವಿದ್ಯಾರ್ಥಿಗಳು ಓದೋದನ್ನ ಬಿಟ್ಟು ಕೇವಲ ಪಾಠನ ಬಿಟ್ಟು ಈ ರೀತಿ ಕೆಲಸ ಮಾಡೋದ್ರಿಂದ ವಿದ್ಯಾರ್ಥಿಗಳು ಕೂಡ ಯಾವ ರೀತಿ ಸ್ಕೂಲ್ ಶಾಲೆಗಳು ಕಲಿಸಬೇಕು ಅನ್ನೋ ರೀತಿಗಳು ಮಾತುಗಳು ಕೇಳಿ ಬರ್ತಾ ಇದೆ. ಈ ಒಂದು ರೀತಿಯಾಗಿ ಯಾವುದೋ ರೀತಿಯಾಗಿ ಮಕ್ಕಳಿಗೆ ಒಂದು ರೀತಿ ಪಾಠ ಕಲಿಸಬೇಕಾದ್ರೆ ಶಿಕ್ಷಕಿಯರೇ ಈ ರೀತಿ ಮಾಡೋದ್ರಿಂದ ಈ ಯಾವ ರೀತಿ ಸಂದೇಶ ನೀಡುವಂತ ಯಾವ ರೀತಿ ಸಂದೇಶ ಕೊಡುವಂತ ಇದು ರೀತಿ ಆಗ್ತದೆ. ಅಂದ್ರೆ ಎಕ್ಸ್ಪೆಷಲಿ ಉನ್ನತ ಶಿಕ್ಷಣ ಸಚಿವರ ಕ್ಷೇತ್ರದಲ್ಲಿ ಇಂಥದ್ದು ನಡೆದಿರುವಂತದ್ದು ಅವಾಮನೀಯ ಘಟನೆ ಪವಿತ್ರ. ಅರುಣ್, ಮತ್ತೊಂದು ಕಡೆ ಸರ್ಕಾರಿ ಶಾಲೆಗಳಿಗೆ ವಿದ್ಯಾರ್ಥಿಗಳನ್ನ ಕಳುಹಿಸೋದಕ್ಕೂ ಕೂಡ ಪೋಷಕರು ಹಿಂದೆ ಮುಂದೆ ನೋಡ್ತಾರೆ. ಆದ್ರೆ ಸರ್ಕಾರಿ ಶಾಲೆಗಳಲ್ಲಿ ಈ ರೀತಿಯಾದಂತಹ ಸ್ವಚ್ಛತೆಗಳನ್ನ ಮಾಡಿಸ್ತಾರೆ ಅಂದ್ರೆ ಇರುವಂತಹ ಪೋಷಕರು ಮತ್ತಷ್ಟು ಕಂಗಾಲಾಗ್ತಾರೆ. ಹೌದು ರೂಪಾ, ಏನಂತಂದ್ರೆ ಈಗ ಸರ್ಕಾರಿ ಶಾಲೆ ಅಂತಂದ್ರೆ ಎಲ್ಲಾ ಜನ ಮೂಗುಮೂರಿ ಅಂತದ್ದು. ಯಾಕೆ ಅಂತಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳಿರಲ್ಲ, ವಿದ್ಯಾರ್ಥಿಗೆ ಒಳ್ಳೆ ಗುಣಮಟ್ಟದ ಶಿಕ್ಷಣ ಕೊಡೋದಿಲ್ಲ, ಅದೇ ರೀತಿಯಾಗಿ ವ್ಯವಸ್ಥೆನೂ ಕೂಡ ಇರಲ್ಲ, ಒಂದು ಡ್ರೆಸ್ ಸೆನ್ಸ್ ಇರಲ್ಲ, ಅದೇ ರೀತಿಯಾಗಿ ಒಂದು ಅಲ್ಲೊಂದು ಪಾಠ ಪ್ರವಚನಗಳಲ್ಲಿ ಏರುಪೇರಿರುತ್ತೆ. ಅಂದ್ರೆ ಸರ್ಕಾರದಿಂದ ಕೊಡುವಂತ ಹೆಚ್ಚಾಗಿ ಬರುವಂತದ್ದು ಬಡ ಮಕ್ಕಳಿಗೆ